ವಿಜಯನಗರ ಚಾನೆಲ್ ಹೊಸಪೇಟೆ. ವಾರ್ತೆಗಳ ಪ್ರಾಯೋಜಕರು ಆರ್ಜೆ ಸಿಲ್ವರ್ ಪ್ಯಾಲೇಸ್, ಪ್ರಿನ್ಸ್ ಗೋಲ್ಡ್ ಪ್ಯಾಲೇಸ್, ವಿಜಯನಗರ ಹಿಲ್ಸ್, ಪ್ರಾಪ್ ಬುಲ್ಸ್, ಹೊಸಪೇಟೆ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ನಾನು ಭುವನ ನವೀನ್ ಕುಮಾರ್. ಇದೀಗ ಹೆಡ್ಲೈನ್ಸ್. ಹೊಸಪೇಟೆ ನಗರದ ಡಿಎಆರ್ ಮೈದಾನದಲ್ಲಿ ಐಜಿರವರಿಂದ ಉದ್ಘಾಟಿಸಲಾದ ಲೈಬ್ರರಿ. ವಿಜಯನಗರ ಜಿಲ್ಲೆಯ 6 ತಾಲೂಕುಗಳಿಗೂ ಬರಪೀಡಿತ ಪ್ರದೇಶವೆಂದು ಘೋಷಣೆ ಮಾಡಬೇಕೆಂದು ಪ್ರತಿಭಟನೆ ನಡೆಸಿದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ. ವಿಜಯನಗರ ಜಿಲ್ಲೆಯ ಐತಿಹಾಸಿಕ ಕಾಲುವೆಗಳಿಗೆ ನೀರು ಹರಿಸಿರುವುದನ್ನು ಬಂದ್ ಮಾಡಿರುವುದರ ಕುರಿತು ವಿರೋಧ ವ್ಯಕ್ತಪಡಿಸಿದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ. ಯುವ ಪೀಳಿಗೆಯು ಡ್ರಗ್ಸ್ ಹಾವಳಿಯಿಂದ ಎಚ್ಚೆತ್ತುಕೊಳ್ಳಲು ಸಂದೇಶ ನೀಡಿರುವ ಐಜಿ ಹರ್ಷ. ಬಸವಣ್ಣ ಕಾಲುವೆಯಲ್ಲಿ ತೇಲಿ ಬಂದ ನವಜಾತ ಶಿಶುವಿನ ಮೃತದೇಹ. ನಗರದಲ್ಲಿ ವಿಜಯನಗರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಕ್ರಿಕೆಟ್ ಪಂದ್ಯಾವಳಿಗೆ ಚಾಲನೆ ನೀಡಿದ ಜಿಲ್ಲಾಧಿಕಾರಿಗಳು. ಈಗ ವಾರ್ತೆಗಳ ವಿವರ. ಹೊಸಪೇಟೆ ನಗರದ ಡಿಎಆರ್ ಮೈದಾನದಲ್ಲಿ ಲೈಬ್ರರಿ ಉದ್ಘಾಟಿಸಿದ ಐಜಿರವರು ಎಸ್ಎಸ್ಎಲ್ಸಿಯಲ್ಲಿ ಹೆಚ್ಚಿನ ಅಂಕ ಗಳಿಸಿದ ಪೊಲೀಸ್ ಸಿಬ್ಬಂದಿಯ ಮಕ್ಕಳಿಗೆ ಹಾಗೂ ಪೊಲೀಸ್ ಸಿಬ್ಬಂದಿಗಳಿಗೆ ಪ್ರೋತ್ಸಾಹ ಧನ ನೀಡಿದರು ಹಾಗೂ ವಿಧಿವಿಜ್ಞಾನ ಅಪರಾಧ ತನಿಖಾ ವಾಹನಕ್ಕೆ ಚಾಲನೆ ನೀಡಿದರು. ಎಲ್ಲ ಬೇರೆ ಬೇರೆ ಥರ ಪುಸ್ತಕಗಳಿದ್ದಾವೆ. ಎಸ್ ಸರ್. ಸರ್ ನೋಡಿ ಸರ್, ಕಟ್ ಮಾಡಿ ಸರ್, ಕಟ್ ಮಾಡಿ. ಎಸ್ ಸರ್. ಮೇಡಮ್ ನಿಂತ್ಕೊಳ್ಳಿ ಸರ್. ಎಲ್ಲ ಆಯ್ಕೆಯಾದಂಥ ವಿದ್ಯಾರ್ಥಿಗಳು ಸಿದ್ಧ ಇರಬೇಕು. ಎಸ್ ಸರ್. ಸರ್ ಈ ಕಡೆ ಓಕೆ. ಮಂಜುಶ್ರೀ ಎಸ್ಎಸ್ಎಲ್ಸಿಯಲ್ಲಿ 95 ಮಕ್ಕಳ ಉತ್ತಮ ಭವಿಷ್ಯಕ್ಕೆ ಶುಭ ಹಾರೈಸಿದ್ದಾರೆ.
ಗುನ್ನೆ 173/2018 SC/ST ಕಾಯ್ದೆ ಪ್ರಕರಣದಲ್ಲಿ ತನಿಖಾ ಸಹಾಯಕರಾಗಿ ಉತ್ತಮ ಕಾರ್ಯ ಹೊಸಪೇಟೆ ಪಟ್ಟಣ ಠಾಣೆಯ ಗುನ್ನೆ 110/2 ಹಿರಿಯಡಗಲಿ ಠಾಣೆ. ಇದು ಹೊಸಪೇಟೆ ಪಟ್ಟಣ ಠಾಣೆ. ಇವರು ಗುನ್ನೆ ಸಂಖ್ಯೆ 12 ಬಡಾವಣೆ ಠಾಣೆಯ ಗುನ್ನೆ 87/2020. ವಿಜಯನಗರ ಜಿಲ್ಲೆಯ 6 ತಾಲೂಕುಗಳಿಗೂ ಬರಪೀಡಿತ ಪ್ರದೇಶವೆಂದು ಘೋಷಣೆ ಮಾಡಬೇಕು. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಸಮೀಕ್ಷೆ ಮಾಡಿ ರೈತರಿಗೆ ಬೆಳೆ ನಷ್ಟ ಪರಿಹಾರ ಹಾಗೂ ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಪ್ರತಿಭಟನೆ ನಡೆಸಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಈ ಮನವಿ ಪತ್ರದಲ್ಲಿ ವಿಜಯನಗರ ಜಿಲ್ಲೆಯಲ್ಲಿ ಜೂನ್ ಮೊದಲ ವಾರ ಬಿದ್ದ ಮಳೆ ನಂತರ ಜುಲೈ ತನಕ ಮಳೆಯಾಗದೆ ಕೈಕೊಟ್ಟಿದ್ದು ರೈತರು ಬಿತ್ತನೆ ಮಾಡಿದ ಬೆಳೆಗಳು ಒಣಗುತ್ತಿವೆ. ಹೊಟ್ಟೆ ತುಂಬಿಸಿಕೊಳ್ಳಲು ಮಕ್ಕಳ ಶಿಕ್ಷಣವನ್ನು ಲೆಕ್ಕಿಸದೆ ರೈತರು ಗುಳೆ ಹೋಗುತ್ತಿದ್ದಾರೆ. ಬೆಳೆ ಇಲ್ಲ, ಬೆಳೆಗೆ ಖರ್ಚು ಮಾಡಿದ ಹಣವೂ ಇಲ್ಲ. ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವ ದುಸ್ಥಿತಿ ಎದುರಾಗಿದೆ. ಇದಕ್ಕೆ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಸಮೀಕ್ಷೆ ನಡೆಸಿ ರೈತರ ಸಂಕಷ್ಟಕ್ಕೆ ಪರಿಹಾರ ಒದಗಿಸಬೇಕೆಂದು ತಿಳಿಸಲಾಗಿದೆ. ರೈತರು ಏನು ಸಂಪೂರ್ಣ ಮಳೆಯ ಸಾಧ್ಯತೆಯಾಗಿರ್ತಕ್ಕಂಥ ಕೂಡ್ಲಿಗಿ, ಹಿರಿಯೂರಿನಲ್ಲಿ, ಕೊಟ್ಟೂರು, ಹತ್ತಳ್ಳಿ ಭಾಗದಲ್ಲಿ ಸುಮಾರು 30% ಮೆಕ್ಕೆಜೋಳ ಬಿತ್ತನೆ ಮಾಡಿದ. ಹಾಗೆ ಕೂಡಲಲ್ಲಿ ಆ ಭಾಗದಲ್ಲಿ, ಇಕ್ಕಿ ಭಾಗದಲ್ಲಿ ಅದು ಮಳೆಯಾಶ್ರಿತ ಪ್ರದೇಶ ಕೂಡಲಗಿ ತಾಲೂಕು. ಅಲ್ಲಿ ಸಹ ಸಾಕಷ್ಟು ರೈತರು ಸ್ವಾಮಿ ಭಾಗದಲ್ಲಿ, ಅಭಿವೃದ್ಧಿ ಭಾಗದಲ್ಲಿ ಮೆಕ್ಕೆಜೋಳ ಸಾಕಷ್ಟು ಬಿತ್ತನೆ ಮಾಡಿದ್ದಾರೆ. ಅಲ್ಲಿ ಕೆಲವು ಭಾಗದಲ್ಲಿ ಹೆಸರು ಬಿತ್ತನೆ ಮಾಡಿದ್ದಾರೆ. ಏನು ಸರಾಸರಿ ಮಳೆ ಆಗಬೇಕಾಯಿತು ವಾಡಿಕೆಗಿಂತ ಮುಂಗಾರಿನಿಂದ ಏನು ಬಿತ್ತನೆ ಆದ ನಂತರ ಮಳೆ ಪ್ರಮಾಣ 42.2% ಮಳೆ ಬಂದಿದೆ. ಅಂದ್ರೆ ಇಡೀ ಜಿಲ್ಲೆಯಲ್ಲಿ 6 ತಾಲೂಕಿನಲ್ಲಿ ನಮಗೆ 59% ಕೆಲವು ಕಡೆ ಕೊರತೆ ಆಗಿದ್ರೆ, ಇನ್ನು ಕೆಲವು ಕಡೆ 60-62% ಮಳೆ ಕೊರತೆ ಆಗಿದೆ. ಒಂದು ವೇಳೆ ಇಡೀ ಜಿಲ್ಲೆಯಲ್ಲಿ ಮಳೆ ಆಶ್ರಿತ ಏನು ಭೂಮಿ ಇದೆ, ಕೆಲವೊಂದು ತಾಲೂಕುಗಳು ಕೊಟ್ಟೂರು ತಾಲೂಕಾಗಿರ್ಬೋದು, ಹರಪನಹಳ್ಳಿ ತಾಲೂಕಾಗಿರ್ಬೋದು, ಹಾಗೇನೆ ಕೂಡ್ಲಿಗಿ ತಾಲೂಕಾಗಿರ್ಬೋದು, ನಮ್ಮ ಹೊಸಪೇಟೆ ತಾಲೂಕಿನ ದಕ್ಷಿಣ ಭಾಗಕ್ಕೆ ಚಿಲ್ಕನಟ್ಟಿ ಭಾಗದಲ್ಲಿ ಸಾಕಷ್ಟು ಮಳೆ ಆಶ್ರಿತ ಬಾಳಬಸವಪುರ ತಂಡ ಮಳೆ ಆಶ್ರಿತ ಅಲ್ಲಿ ಬಿತ್ತನೆ ಮಾಡ್ತಾರೆ. ಹಾಗೆಯೇ ಅಗ್ರಿಬೊಮ್ಮನಹಳ್ಳಿ ತಾಲೂಕು ಅಲ್ಲಿ ಕೂಡ ಸ್ವಲ್ಪ ಮಳೆ ಆಶ್ರಿತ ಪ್ರಮಾಣ ಪೂರ್ವ ಭಾಗದಲ್ಲಿ ಇದೆ. ಹಬ್ಬಪಟ್ಟಣ ಭಾಗದಾಗೆಲ್ಲ ಸ್ವಲ್ಪ ಮಳೆ ಆಶ್ರಿತ ಪ್ರದೇಶ. ಹಡಗಲಿ ಭಾಗದಾಗ ಇಟ್ಟಿಗಿ, ಸೋಗಿ ಭಾಗದಲ್ಲಿ ಮಳೆ ಆಶ್ರಿತ ಪ್ರದೇಶ. ಸುಮಾರು 2,97,000 ಚಿಲ್ಲರ ಮಳೆ ಆಶ್ರಿತ ಬಿತ್ತನೆ ಪ್ರದೇಶಿದೆ. ಅಷ್ಟು ಸರಾಸರಿ ಬಿತ್ತನೆ ಆಗಬೇಕು. ಆದರೆ ಜಿಲ್ಲೆಯಲ್ಲಿ ಎಷ್ಟು ಬಿತ್ತನೆ ಆಗಿದೆ? 91,809 ಚಿಲ್ಲರ ಹೆಕ್ಟೇರು ಬಿತ್ತನೆ ಆಗಿದೆ. ಬಿತ್ತನೆ ಪ್ರಮಾಣ 30.2% ಪ್ರಮಾಣ ಆಗಿದೆ ಬಿತ್ತನೆ ಮಳೆ ಆಶ್ರಿತ ಪ್ರದೇಶ. ಇಲ್ಲಿ 70% ಅಂದ್ರೆ 69 ಚಿಲ್ಲರ ಬಿತ್ತನೆ ಕಡಿಮೆ ಆಗಿದೆ. ಅದಕ್ಕೆ ಮಾನ್ಯ ಜಿಲ್ಲಾಡಳಿತಕ್ಕೆ ಸಂಬಂಧಪಟ್ಟ ಎಲ್ಲ ಜಂಟಿ ಕೃಷಿ ನಿರ್ದೇಶಕರಾಗಿರ್ಬೋದು, ತೋಟಗಾರಿಕೆ ಇಲಾಖೆ ಆಗಿರ್ಬೋದು, ಜಿಲ್ಲಾಡಳಿತ ಕಂದಾಯ ಇಲಾಖೆ ಆದಷ್ಟು ಏನು ಮಳೆ ಕೊರತೆ ಆಗಿ
ಬಿತ್ತನೆಗಾಗಿ ಬೀಜ ಗೊಬ್ಬರನ ಅವರು ಭೂಮಿಗೆ ಅಡಮಾನ ಮಾಡಿ ಸಾಲ ತಂದು ಬಿತ್ತನೆ ಮಾಡ್ಯಾರ. ಈಗ ಆ ರೈತರಿಗೆ ಏನು ಸಂಕಷ್ಟ, ಆ ಸಂಕಷ್ಟನ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಹಾಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ನಾವು ಹೇಳೋದೇನೆಂದ್ರೆ, ಏನು ರೈತರು ನಾಳೆ ಫೈನಾನ್ಸ್ನವರು ಮನೆ ಬಾಗಿಲಿಗೆ ಹೋದ್ರೆ ಜಪ್ತಿಗೆ ಹೋಗ್ತಾರೆ. ಫೈನಾನ್ಸ್ನ ಕಾಟಕ್ಕೆ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ತಕ್ಕಂಥ ಪ್ರಸಂಗಗಳು ಬಂದೊದಗುತ್ತವೆ. ಹಾಗಾಗಿ ಏನಾದ್ರೂ ರಾಷ್ಟ್ರೀಕೃತ ಬ್ಯಾಂಕ್ ಆಗಿರ್ಬೋದು, ಏನು ಮೈಕ್ರೋ ಫೈನಾನ್ಸ್ಗಳು ಏನಾದವೆ, ಇವ್ರು ಯಾರು ರೈತರ ಮನೆಗೆ ಹೋಗಿ ಮನೆ ಜಪ್ತಿ ಮಾಡಂಗಿಲ್ಲ. ಕೃಷಿ ವಾಣಿ ಮೇಲೆ ಏನಾದ್ರು ಮನೆ ಕಟ್ಟಲಿಕ್ಕೆ ಸಾಲ ತಂದಿದ್ರೆ, ಬೆಳೆ ಬಂದಾಗ ಕಟ್ತೀನಿ ಅಂತಂದು ಏನಾದ್ರು ಸಾಲ ತಂದಿದ್ರೆ ಮೈಕ್ರೋ ಫೈನಾನ್ಸರ್ ನಾವು ಕೊಡ್ತೀವಿ ಅಂತಂದು ಅವ್ರು ಏನಾದ್ರು ರೈತರಿಗೆ ಸಾಲ ಕೊಟ್ಟಿದ್ರೆ ಅಂತ ಸಾಲುಗಳನ್ನು ವಸೂಲಾತಿ ನಿಲ್ಸ್ಬೇಕು ಈ ವರ್ಷ ಅಂತ ನಮ್ದು ಒಂದು ಬೇಡಿಕೆ, ವಿಜಯನಗರ ಜಿಲ್ಲೆಯ ರೈತರ ಬೇಡಿಕೆ. ಈ ಒಂದು ವಿಷಯವನ್ನು ಮಾನ್ಯ ನಮ್ಮ ಜಿಲ್ಲೆಯ ಸಂಸದರಾಗಿರ್ತಕ್ಕಂಥ ತುಕಾರಾಂ ಸಾರ್ ಆಗಿರ್ಬೋದು, ನಮ್ಮ ಹೊಸಪೇಟೆಯ ಕೆಲವು ಭಾಗಗಳು ಬರ್ತಕ್ಕಂಥ ತಾಲೂಕಿನ ಭಾಗಗಳು ಕೊಪ್ಪಳ ಎಂಪಿ ಬರ್ತಾರೆ, ಅವರು ಮತ್ತೆ ಓಟ್ ಹಾಕ್ಯಾರ. ರಾಜಶೇಖರ್ ಇಟ್ನಾಳ್ ಸಾಹೇಬರು ಕೊಪ್ಪಳ ಸಂಸದರು, ಇವರು ಪಾರ್ಲಿಮೆಂಟ್ ನಲ್ಲಿ ಏನು ನಮ್ಮ ರಾಜ್ಯದ ವಿಜಯನಗರ ಜಿಲ್ಲೆಯಲ್ಲಿ ಏನು ನಷ್ಟ ಆಗಿದೆ, ಬೆಳೆ ನಷ್ಟ ಆಗಿದೆ, ತ್ವರಿತವಾಗಿ ಕೇಂದ್ರ ಸರ್ಕಾರ ಕೂಡ ಜಂಟಿ ಸಮೀಕ್ಷೆ ಮಾಡಬೇಕು. ಹಾಗೇನೆ ರಾಜ್ಯ ಸರ್ಕಾರ ಏನಿದೆ, ಮಾನ್ಯ ಹೊಸಪೇಟೆ ಶಾಸಕರಾದ ಗವಿಯಪ್ಪ ಸಾರು, ಮಾನ್ಯ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಆಗಿರ್ತಕ್ಕಂಥ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರ ಶಾಸಕರು, ಹಾಗೆ ಅಗ್ರಿಬೊಮ್ಮನಹಳ್ಳಿ ಕ್ಷೇತ್ರ ಶಾಸಕರಾಗಿದ್ದ ನೇಮಿರಾಮ್ ನಾಯಕ್ ಶಾಸಕರು, ಹಾಗೆಯೇ ಹಡಗಲಿ ಶಾಸಕರಾಗಿರ್ತಕ್ಕಂಥ ಕೃಷ್ಣನಾಯಕ್ ಶಾಸಕರು, ಹಾಗೆ ನಮ್ಮ ಹರಪನಹಳ್ಳಿ ಶಾಸಕರಾಗಿರ್ತಕ್ಕಂಥ ಎಂ.ಪಿ. ಪ್ರಕಾಶ್ ಅವರ ಮಗಳಾಗಿರ್ತಕ್ಕಂಥ ಎಂ.ಪಿ. ಲತಾ ಮೇಡಮ್ ಅವರು, ಇವರು ವಿಧಾನಸಭೆಯಲ್ಲಿ ಈ ಭಾಗದ ಏನು ಬೆಳೆ ನಷ್ಟ ಹೊಂದಿದ್ದಾರೆ ರೈತರು, ತ್ವರಿತವಾಗಿ ಕಂದಾಯ ಇಲಾಖೆ, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಜಂಟಿ ಸರ್ವೆ ಮಾಡಿ ಬೆಳೆ ಪರಿಹಾರ ಒದಗಿಸಬೇಕು. ಹಾಗೆಯೇ ಕೇಂದ್ರ ಸರ್ಕಾರ ಕೂಡ ಬೆಳೆ ನಷ್ಟ ಪರಿಹಾರ ನಮ್ಮ ರಾಜ್ಯಕ್ಕೆ ಕೊಡಬೇಕು ಅಂತಂದು ಪಾರ್ಲಿಮೆಂಟ್ ನಲ್ಲಿ ಸರ್ಕಾರದಿಂದ ಒಂದು ಸುತ್ತಲೆ ಕಳಿಸಬೇಕು. ಅಲ್ಲಿ ನಮ್ಮ ರಾಜ್ಯದಿಂದ ಏನು ಪಾರ್ಲಿಮೆಂಟ್ಗೆ ಹೋಗಿರ್ತಕ್ಕಂಥ ಸದಸ್ಯರು, ಎಂಪಿಗಳು ಅಲ್ಲಿ ಪಾರ್ಲಿಮೆಂಟ್ ನಲ್ಲಿ ಪಟ್ಟುಬಿಡದೆ ತ್ವರಿತವಾಗಿ ಸಮೀಕ್ಷೆ ನಡೆಸಿ ಬೆಳೆ ಪರಿಹಾರ ಒದಗಿಸಬೇಕು. ಹಾಗೇನೆ ರಾಷ್ಟ್ರೀಕೃತ ಬ್ಯಾಂಕ್ ನಲ್ಲಿ ಏನು ಸಾಲ ಮಾಡಿರ್ತಕ್ಕಂಥ ರೈತರು ಅವರು ಸಾಲ ಮನ್ನಾ ಮಾಡಬೇಕಂತ ಪಾರ್ಲಿಮೆಂಟ್ ನಲ್ಲಿ ನಮ್ಮ ರಾಜ್ಯದ ಸಂಸದರು ಧ್ವನಿ ಎತ್ತಬೇಕಂತ ನಾನು ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತಿದ್ದೆ. ಹಾಗೆಯೇ ರಾಜ್ಯ ಸರ್ಕಾರ ಏನು ಮಳೆ ಕೊರತೆಯಿಂದ ರೈತರು ಏನು ಬೆಳೆ ನಷ್ಟ ಹೊಂದಿದ್ದಾರೆ ಅವರಿಗೆ ತ್ವರಿತವಾಗಿ ಬೆಳೆ ನಷ್ಟ ಪರಿಹಾರ ಒದಗಿಸಬೇಕು. ಹಾಗೆಯೇ ರೈತರಿಗೆ ಮೈಕ್ರೋ ಫೈನಾನ್ಸ್ಗಳು ಏನಿವೆ, ರಾಜ್ಯ ಸರ್ಕಾರ ಈ ವರ್ಷ ಅದು ಮಂಜುನಾಥ ಫೈನಾನ್ಸ್ ಇರಲಿ, ಯಾವುದೇ ಫೈನಾನ್ಸ್ ಇರಲಿ, ವಸೂಲಾತಿ ಕೃಷಿ ಕೂಲಿಕಾರ ಮನೆಯ ಬಾಗಿಲಿಗೆ ಹೋಗಂಗಿಲ್ಲ. ಯಾರು ಹೋಗ್ತಾರೆ ಅವ್ರಿಗೆ 10 ವರ್ಷ ಸಜಾ. ಮುಂದಿನ ವರ್ಷ ಏನಾದ್ರು, ಯಾಕಂದ್ರೆ ಕೂಲಿ ಇಲ್ಲ, ಅವರು ಏನೋ ಜಲ್ದಿ ಕೊಡ್ತಾರಂತ ಗೊಬ್ಬರ ಬೀಜನ ಮೈಕ್ರೋ ಫೈನಾನ್ಸ್ ತಗೊಂಡ್ಬಿಡ್ತಾರ. ಈಗ ಅಲ್ಲಿ ಹಿಂಗಾರು ಬಿತ್ತನೆ ಆಗಿಲ್ಲ, 70%
50% ಕೂಲಿ ಮಾಡಿದ್ರೆ ದಿನ 250 ರೂಪಾಯಿ ಕೂಲಿ ಕೊಡ್ತಾರೆ. ಆ ಕೂಲಿ ತಗೊಂಡು ಫೈನಾನ್ಸಿಂಗ್ ಕಟ್ತಾರೆ. ನಾನು ಮಾತು ಮುಗಿಸ್ತೀನಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತರ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ ಬೆಕ್ಕೆ ಬೇಕು, ಬೆಕ್ಕೆ ಬೇಕು. ಬರಗಾಲ, 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 ಬರಗಾಲ. ವಿಜಯನಗರ ಜಿಲ್ಲೆಯಲ್ಲಿ 700 ವರ್ಷಗಳ ಇತಿಹಾಸವಿರುವ ರಾಯ, ಬಸವ, ತುರ್ತ, ಬೆಲ್ಲ ಕಾಲುವೆಗಳಿಗೆ ನೀರು ಹರಿಸಲು ಒತ್ತಾಯಿಸಿದರು. ಬಾಳೆ, ಕಬ್ಬು ಬೆಳೆಗಳು ಈ ಕಾಲುವೆಗಳ ನೀರಿನ ಮೇಲೆ ಅವಲಂಬಿತವಾಗಿದೆ ಎಂದು ತಿಳಿಸಿದರು. ರೈತರ ಹೋರಾಟವನ್ನು ನಿರ್ಲಕ್ಷ್ಯ ಮಾಡುವಂತಹ ಅಧಿಕಾರಿಗಳು ಧಿಕ್ಕಾರ. ರೈತರ ಹೋರಾಟವನ್ನು ನಿರ್ಲಕ್ಷ್ಯ ಮಾಡುವಂತಹ ಅಧಿಕಾರಿಗಳು ಧಿಕ್ಕಾರ. ವಿಜಯನಗರ ಕಾಲುವೆಗೆ ನಿರಂತರ ನೀರು ಬಿಡಲೇಬೇಕು. ವಿಜಯನಗರ ಕಾಲುವೆ ನಿರಂತರ ನೀರು ಬಿಡಲೇಬೇಕು. ವಿಜಯನಗರ ಕಾಲುವೆಗೆ ನೀರು ಸ್ಥಗಿತ ಮಾಡುವ ಅಧಿಕಾರಿಗಳು ಧಿಕ್ಕಾರ. ಏನೇ ಬರಲಿ, ಏನೇ ಬರಲಿ. ಮುನ್ರಾಬಾದ್ ಇಸಿ ಅವರು ಈ ವಿಜಯನಗರ ಕಾಲುವೆಗಳಿಗೆ ನೀರು ನಿಲ್ಲಿಸಲಿಕ್ಕೆ ಒಂದು ಆದೇಶವನ್ನು ರೀಜನಲ್ ಆಫೀಸಿಂದ ಬಂದಿದೆ. ನಮ್ಮದು ಈಗ ಇದರಲ್ಲೇ ಬರೋದಿಲ್ಲ, ಅಂದರೆ ಫೋಟೋದಲ್ಲಿ ನಮ್ಮ ವಿಜಯನಗರ ಭಾಗದ ರೈತರು ಯಾವುದು ಬರೋದೇ ಇಲ್ಲ. ಈಗ ಮೊದಲನೇ ಬಾರಿ 700 ವರ್ಷದ ಇತಿಹಾಸದಲ್ಲಿ ಮೊದಲನೇ ಬಾರಿ ನಮ್ಮ ಕಾಲುವೆಗಳನ್ನು ಮೆನ್ಷನ್ ಮಾಡಿ ನೀರು ನಿಲ್ಲಿಸುವಂಥ ಕೆಲಸ ಮಾಡಿದ್ದಾರೆ. ಈ ರೈತರಿಗೆ ಕೂಡ ಮೋಸ ಆಗ್ತಿದೆ. ಹಾಗಾಗಿ ತಮಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಹೊಸಪೇಟೆ ವಿಜಯನಗರ ಜಿಲ್ಲೆ ವಿಷಯ ವಿಜಯನಗರ ಜಿಲ್ಲೆ ವ್ಯಾಪ್ತಿಗೆ ಬರುವ ರಾಯ, ಬಸವಣ್ಣ, ತುರ್ತ ಕಾಲುವೆಗಳಿಗೆ ಕೃಷಿ ಚಟುವಟಿಕೆಗಳಿಗೆ ನೀರು ಹರಿಸುವ ಪ್ರಸ್ತಾವನೆಯನ್ನು ತಿರಸ್ಕರಿಸಿದ ಕುರಿತು ಉಲ್ಲೇಖ ಮಾನ್ಯ ಅಧೀಕ್ಷಕ. ನಗರದಲ್ಲಿ ಐಜಿರವರಿಂದ ಕೈಗೊಳ್ಳಲಾದ ಮಾದಕ ವಸ್ತುಗಳ ದುರುಪಯೋಗ ಮತ್ತು ಅಕ್ರಮ ಸಾಗಾಣಿಕೆ ವಿರುದ್ಧ ಜಾಗೃತಿ ಅಭಿಯಾನದಲ್ಲಿ ಐಜಿರವರು ಯುವ ಪೀಳಿಗೆಗೆ ಮಾದಕ ವಸ್ತುಗಳ ಹಾವಳಿಗೆ ಗುರಿಯಾಗಬೇಡಿ, ಈ ರೀತಿಯ ಚಟುವಟಿಕೆಗಳಿಂದ ದೂರವಿರಿ ಎಂದು ತಿಳಿಸಿದರು. ಕರ್ನಾಟಕ ಸರ್ಕಾರದ ಆದೇಶದ ಮೇರೆಗೆ ರೇಸ್ ಹಾಗೂ ಬೇಡ ಬ್ರೋ ಎನ್ನುವ ಮೊಬೈಲ್ ಆಪ್ ಅನ್ನು ಅಳವಡಿಸಿಕೊಂಡು ಈ ರೀತಿಯ ಚಟುವಟಿಕೆಗಳು ಕಂಡುಬಂದಲ್ಲಿ ಆಪ್ ಮೂಲಕ ಪೊಲೀಸರಿಗೆ ತಿಳಿಸಬಹುದಾಗಿದೆ ಎಂದು ಹೇಳಿಕೆ ನೀಡಿದರು. ಯುವ ಸಮಾಜ ಈ ಡ್ರಗ್ಸ್ ಹಾವಳಿಗೆ ಬಲಿಯಾಗ್ತಾ ಇರೋದು ಬಹಳ ಕಳವಳಕಾರಿ ಬೆಳವಣಿಗೆ. ಹಾಗಾಗಿ ರಾಜ್ಯ ಮಟ್ಟದಲ್ಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದು ಬಹಳ ಒಳ್ಳೆಯ ಒಂದು ಇನಿಷಿಯೇಟಿವ್, ಏನು ಈ ಡ್ರಗ್ಸ್ ವಿಚಾರದಲ್ಲಿ ಯುವ ಪೀಳಿಗೆಗೆ ಕನೆಕ್ಟ್ ಆಗೋ ಥರ ಏನು ಜನ್ಜಿ ಅಂತಾರೆ ಅವ್ರದ್ದೇ ಸ್ಲ್ಯಾಂಗ್ನಲ್ಲಿ ಬೇಡ ಬ್ರೋ ಅಂತ, ಅಂದರೆ ಉಳಿದಿದ್ದೆಲ್ಲ ಮಾಡು, ಈ ಡ್ರಗ್ಸ್ ಮಾತ್ರ ಮಾಡಬೇಡ, ಬೇಡ ಬ್ರೋ ಅಂತ ಒಂದು ಬಹಳ ಕಂಟೆಂಪ್ರರಿ ಸ್ಲ್ಯಾಂಗ್ನಲ್ಲಿ ಒಂದು ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದ್ದೇವೆ. ರೈಸ್ ಅಂತ ಅದಕ್ಕೆ 4 ಕಾಂಪೊನೆಂಟ್ ಇದೆ. ಹಾಗಾಗಿ ಎಲ್ಲರಿಗೂ ನಾನು ಅಪೀಲ್ ಮಾಡ್ತೀನಿ, ವಿಶೇಷವಾಗಿ ನಮ್ಮ ಯುವ ಪೀಳಿಗೆಗೆ ನಾನು ಒಂದು ಅಪೀಲ್ ಮಾಡ್ತೇನೆ. ಒಂದು ಮಾದಕ ದ್ರವ್ಯ ವ್ಯಸನಿ ಒಬ್ಬ ಮನೇಲಿ ಉಟ್ಕೊಂಡ್ರೆ ಅವನ ವಂಶ ಇಡೀ ನಾಶ ಆಗುತ್ತೆ, ಅವನು ಹಾಳಾಗೋಗ್ತಾನೆ. ಆ ಮನೆಗೆ ಸ್ಟಿಗ್ಮಾ ಆಗಿ ಮನೆಯಲ್ಲಿರೋ ಹೆಣ್ಮಕ್ಳಿಗೆ ಯಾರಿಗೂ ಮದುವೆಗಳಾಗಲ್ಲ, ಒಂದು ಕೆಟ್ಟ ಸ್ಟಿಗ್ಮಾ ಆಗಿ ಬೇರೆ ಅವನು ಕೆಲಸ ಸಿಗಲ್ಲ. ಆ ಕೇಸುಗಳಲ್ಲಿ ಯಾವನೋ ಸಿಕ್ಕೋರೆಲ್ಲ ಕೋರ್ಟುಗಳಲ್ದು ಒಂದು ಇಡೀ ವಂಶ ಹಾಳಾಗೋಂಥ ಕೆಲಸ ಇದು. ಹಾಗಾಗಿ ದಯಮಾಡಿ ಇದಕ್ಕೆ ಯಾವುದೇ ಕಾರಣಕ್ಕೆ ಬಲಿಯಾಗಬೇಡಿ. 4 ಕಾಂಪೊನೆಂಟ್ ಇದೆ ನಮ್ಮ ರೈಸ್ ಕ್ಯಾಂಪೇನ್ಗೆ. ರೆಫ್ಯೂಸ್ ಅಂದರೆ ಯಾವುದೇ ಕಾರಣಕ್ಕೆ ಯಾವನೇ ಆಮಿಷ ಹೊಡೆದ್ರು ತಗೊಳ್ಬೇಡಿ, ಡ್ರಗ್ಸ್ ತಗೊಳ್ಬೇಡಿ. ಇನ್ಫಾರ್ಮ್ ಕಾಂಪೊನೆಂಟ್ನಲ್ಲಿ ಏನಂದರೆ ನಾವೀಗ ಸಾಕಷ್ಟು ಜಾಗಗಳಲ್ಲಿ ಸ್ಕ್ಯಾನರ್ ಹಾಕಿದ್ದೀವಿ. ಅಂದರೆ ನೀವು ಯಾರು ಮಾಹಿತಿ ಕೊಟ್ರಿ ಅಂತ ನಮಗೂ ಸಹ ಗೊತ್ತಾಗಲ್ಲ, ನಮಗೆ ಮಾಹಿತಿ ಅಷ್ಟೇ ಇಂಪಾರ್ಟೆಂಟು. ಈಗ ಕೆಲವು ಸಲ ನೀವೆಲ್ಲೋ ಕಂಟ್ರೋಲ್ ರೂಮಿಗೆ ಫೋನ್ ಮಾಡಿದ್ರೆ ಅವನ ಹೆಸರು ಕೇಳ್ತಾನೆ, ಅವನ ಹತ್ರ ಫೋನ್ ನಂಬರ್ ಇರುತ್ತೆ ಅಂತ ನಿಮ್ಗೆ ಭಯ ಇರುತ್ತೆ ಕೆಲವರಿಗೆ. ಸೊ ತಮ್ಮ ಮೂಲಕ ನಾನು ಪಬ್ಲಿಕ್ಕಿಗೆ ಏನು ಹೇಳ್ತೀನಿ, ಈಗ ಸಾಕಷ್ಟು ಸಾರ್ವಜನಿಕ ಸ್ಥಳಗಳಲ್ಲಿ QR ಕೋಡ್ ಹಾಕಿದ್ದೀವಿ. ಕೋಡ್ನಲ್ಲಿ ಯಾವುದೇ ಹೆಸರಿಲ್ಲ, ಯಾವ ಫೋನ್ ನಂಬರ್ ಇಲ್ಲ. ಕೋಡ್ ಹಾಕಿದ ಕೂಡಲೇ ನೀವು ಟೈಪ್ ಮಾಡಿದ್ದೆಲ್ಲ ನಮಗೆ ರೀಚ್ ಆಗುತ್ತೆ ಆ ಆ್ಯಪಿಂದ. ಆ ಮಾಹಿತಿನ ನಾವು ವೆರಿಫೈ ಮಾಡ್ತೀವಿ. ಡ್ರಗ್ಸ್ ಎಲ್ಲಿದೆ, ಏನಾದ್ರು ಹಾವಳಿ ಇದ್ದರೆ ಅದು ವೆರಿಫೈ ಮಾಡಿ, ಆ್ಯಕ್ಷನಬಲ್ ಇಂಟೆಲಿಜೆನ್ಸ್ ಇದ್ದರೆ ರೈಡ್ ಮಾಡ್ತೀವಿ. ವಿಲ್ ಬ್ರಿಂಗ್ ಆಲ್ ದೀಸ್ ಫೆಲೋಸ್ ಟು ಬುಕ್. ಹಾಗೆ ಸಪೋರ್ಟ್ ಅಂತ ಅಂದರೆ ಯಾರು ಈ ಒಂದು ಡ್ರಗ್ಸ್ ನಿವಾರಣೆಗೆ ಕೆಲಸ ಮಾಡ್ತಿದ್ದಾರೆ, ನಾವು ಪೊಲೀಸ್ ಇಲಾಖೆ ಮುಖ್ಯವಾಗಿ ಹಲವಾರು ಜನ ಇದ್ದಾರೆ ಇದಕ್ಕೆ ಸಪೋರ್ಟ್ ಮಾಡೋದು, ಅವ್ರನ್ನೆಲ್ಲ ಸಪೋರ್ಟ್ ಮಾಡ್ಬೇಕು ನಾವು. ಹಾಗೆ ಎಂಪವರ್ ಅಂತ, ಈ ಪ್ರತಿಯೊಂದು ಹೆಜ್ಜೆನೂ ಎಂಪವರ್ಮೆಂಟ್, ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರೆ ಎಂಪವರ್ಮೆಂಟು. ಆಲ್ರೆಡಿ ವ್ಯಸನಿ ಆಗಿರೋನ್ನ ರಿಹ್ಯಾಬಿಲಿಟೇಟ್ ಮಾಡೋದು ಎಂಪವರ್ಮೆಂಟ್. ಈ ರೀತಿ ಈ ರೈಸ್ ಕ್ಯಾಂಪೇನ್
ಏನು ಅದಕ್ಕೆ ಟ್ಯಾಗ್ಲೈನ್ ಇದೆ ಬೇಡ ಬ್ರೋ ಅಂತ. ಇದು ಕರ್ನಾಟಕ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಅವೇರ್ನೆಸ್ ಕ್ಯಾಂಪೇನ್ ಆಗಿದೆ. ಹಾಗೆ ತಮ್ಮೆಲ್ಲ ಮೂಲಕ ನಾನು ಜನಗಳಿಗೆ ಅಪೀಲ್ ಮಾಡ್ತಾ ಇದ್ದೀನಿ, ಇದನ್ನು ನಮ್ಮ ಜೊತೆ ಕೈ ಜೋಡಿಸಿ ಅಂತ. ಹಾಗೆ ನಮ್ಮ ಹತ್ರ ಈ ಹೆಲ್ಪ್ಲೈನ್ಗಳೇನಿದೆ, ಈ 1908 ಮತ್ತು 1933 ಹೆಲ್ಪ್ಲೈನ್ಗಳ ಲಾಭ ಪಡಿಬೇಕು ಜನ. ಈ ಸೈಬರ್ ಕ್ರೈಮ್ಗಳಲ್ಲಿ ಏನಾಗುತ್ತೆ, ಗೋಲ್ಡನ್ ಅವರ್ ಬಹಳ ಇಂಪಾರ್ಟೆಂಟ್. ನಮಗೆ ಫಸ್ಟ್ ಅವರ್ನಲ್ಲಿ ಇನ್ಫಾರ್ಮೇಷನ್ ಬಂದರೆ ನಾವು ಬ್ಲಾಕ್ ಮಾಡಿಸ್ಲಿಕ್ಕೆ ಏನು ಇಮ್ಮಿಡಿಯೇಟಾಗಿ ಆಗಿರೋ ಡ್ಯಾಮೇಜನ್ನ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತದೆ. ಅದೇ ರೀತಿ ಈ ಡ್ರಗ್ಸ್ ವಿಚಾರದಲ್ಲಿ ಒಂದೇ ಸಿಂಗಲ್ ಹೆಲ್ಪ್ಲೈನ್ ಈಗ 1908 1908 ಡ್ರಗ್ಸ್ ವಿಚಾರದಲ್ಲಿ ಇದು ಟೋಲ್ ಫ್ರೀ ಹೆಲ್ಪ್ಲೈನ್ ಇದೆ. ಇದು ತಾವು ಯಾರೇ ಆಗಲಿ ಮಾಹಿತಿ ಕೊಟ್ಟರೆ ಗೋಪನೀಯತೆ ಕಾಪಾಡ್ತೇವೆ. ಆ್ಯಕ್ಷನಬಲ್ ಇನ್ಪುಟ್ ಇದ್ದರೆ ಇಮ್ಮಿಡಿಯೇಟಾಗಿ ರೈಡ್ ಆಗುತ್ತೆ, ಸರ್ಚ್ ಆಗುತ್ತೆ. ಹಾಗಾಗಿ ಈ ದಿನ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಬಹಳ ಒಳ್ಳೆಯ ಒಂದು ಸಾರ್ವಜನಿಕರ ಒಂದು ಸಂಪರ್ಕ ಹಾಗೂ ಸಾರ್ವಜನಿಕರ ಜೊತೆ ಪೊಲೀಸಿಂಗ್ ಮಾಡಿದ್ರೆ ಈ ಒಳ್ಳೆಯ ರಿಸಲ್ಟ್ ಈ ಥರ ಬರ್ತದೆ. ನಮ್ಮ ಸಿಬ್ಬಂದಿ ಇನ್ನೂ ಹೆಚ್ಚಿನ ಕೆಲಸ ಮಾಡಲಿ. ಇನ್ನೂ ಡಿಟೆಕ್ಟ್ ಆಗ್ದಲೇ ಉಳಿದಿರೋ ಕೇಸ್ ಇದ್ದಾವೆ ಅಂತ ನನಗೆ ಗೊತ್ತಿದೆ. ಅದ್ರ ಬಗ್ಗೆ ನಮ್ಮವ್ರು ಇನ್ನೂ ಕಷ್ಟಪಟ್ಟು ನಮ್ಮ ಡಿಟೆಕ್ಷನ್ ರೇಟ್ನ ಇನ್ನೂ ಜಾಸ್ತಿ ಮಾಡಿ, ನಮ್ಮ ಪ್ರಕಾರ ಕಳ್ಳತನಗಳು ಆಗಬಾರ್ದು ಫಸ್ಟು, ಆದರೆ ಶಕ್ತಿ ಮೀರಿ ನಾವು ಪ್ರಯತ್ನ ಮಾಡಿ ಕಳ್ಳನ್ನು ಹಿಡಿಯೋದು, ಪ್ರಾಪರ್ಟಿ ರಿಕವರ್ ಮಾಡೋದು, ರಿಕವರ್ ಆಗಿರೋ ಪ್ರಾಪರ್ಟಿ ಆದಷ್ಟು ಬೇಗ ಅದರ ವಾರಸುದಾರರಿಗೆ ಹಿಂದಿರುಗಿಸುವುದು. ಇದು ನಮ್ಮ ಮೂಲ ಆಶಯವಾಗಿ ನಾವು ಕೆಲಸ ಮಾಡ್ತಿದ್ದೇವೆ. ತಾವೆಲ್ಲ ಬಂದು ಈ ದಿನ ನಮ್ಮ ಜೊತೆ ಇದ್ದು ನಮ್ಮ ಈ ಒಂದು ಇನಿಷಿಯೇಟಿವ್ಗೆ ಸಹಕಾರ ಕೊಟ್ಟಿದ್ದೀರಾ. ತಮ್ಮೆಲ್ಲರಿಗೂ ನನ್ನ ಹೃದಯ ಸ್ಪರ್ಶಿ ಧನ್ಯವಾದಗಳು. ನೋಡಿ, ಈ ಪಾನ್ಜಿ ಸ್ಕೀಮುಗಳು ಫಸ್ಟ್ ಆಫ್ ಆಲ್ ಎಷ್ಟು ಬೇಗ ನಮಗೆ ಮಾಹಿತಿ ಬರುತ್ತೆ. ಒಬ್ಬನೋ ಇಬ್ಬನೋ ಬಲಿಯಾದಾಗ ಮಾಹಿತಿ ನಮಗೆ ಪೊಲೀಸಿಗೆ ಬಂದು ಕ್ರೈಮ್ ರಿಜಿಸ್ಟರ್ ಆಗಿಬಿಟ್ರೆ ರಿಕವರಿ ಬಹಳ ಸುಲಭ. ಈಗ ಸಾವಿರಾರು ಜನ ಸಬ್ಸ್ಕ್ರೈಬರ್ಸ್ ಆಗಿ ವರ್ಷಗಟ್ಟಲೆ ನಡೆದು ಅವನ ತಗೊಂಡಿದ್ದ ದುಡ್ಡಿನಲ್ಲಿ ಅವನ ಆಸ್ತಿಗಳು ಮಾಡಿ ಬೇರೆ ದೇಶಕ್ಕೆ ಹೋಗಿ ಬೇನಾಮಿಗಳ ಹೆಸರಿನಲ್ಲಿ ಮಾಡಿ ಏನೂ ಟ್ರೇಸ್ ಇಲ್ದಲೆ ಕೇಸ್ ರಿಜಿಸ್ಟರ್ ಆದಾಗ ನಾವು ಹೋಗಿ ರೈಡ್ ಮಾಡಿದಾಗ ಕಾಗದಗಳು ಇಲ್ಲ, ದುಡ್ಡು ಇಲ್ಲ. ಈ ಥರ ಆದಾಗ ಬಹಳ ಟೈಮ್ ಲ್ಯಾಪ್ಸ್ ಆದಾಗ ಹೋಪ್ಸ್ ಕಳ್ಕೊಂಡಿಲ್ಲ ನಾವು. ಅದರಲ್ಲಿ ಏನಾಗ್ತದೆ, ಒಂದು ಮೊತ್ತಕ್ಕಿಂತ ಜಾಸ್ತಿ ಆದ ಕೂಡಲೇ ನಾವು ವಿಶೇಷ ಘಟಕ CIDಗೆ ಟ್ರಾನ್ಸ್ಫರ್ ಮಾಡ್ತೀವಿ. CIDಗೆ ಟ್ರಾನ್ಸ್ಫರ್ ಮಾಡಿದಾಗ ಬಹಳ ಡೀಟೇಲ್ ಆದ ಪ್ರೊಸೆಸ್ ಆಗುತ್ತೆ. ಅವರ ಆಸ್ತಿಗಳೇನಾದ್ರು ಐಡೆಂಟಿಫೈಬಲ್ ಆಸ್ತಿಗಳಿದ್ದರೆ, ಬೇನಾಮಿಗಳು ಕರೆಕ್ಟಾಗಿ ಟ್ರ್ಯಾಕ್ ಆದರೆ ಅದಾಗಿ ಒಂದು ಲಿಕ್ವಿಡೇಟ್ರಿ. ಫಾರ್ ಎಕ್ಸಾಂಪಲ್ IMA ಕೇಸ್ ಹೇಳ್ಬೇಕಂದ್ರೆ ಇವಾಗೂ ಇನ್ನೂ ಹುಡುಕಿ ಎಷ್ಟೆಷ್ಟು ಬರುತ್ತೆ ಬಗೆದು ಎಲ್ಲ ಹರಾಜು ಹಾಕೋದು. ಲಿಕ್ವಿಡೇಟರು ಸರ್ಕಾರದಿಂದ ಅಪಾಯಿಂಟ್ ಆಗಿರೋ ಲಿಕ್ವಿಡೇಟ್ರು ನೊಂದವ್ರಿಗೆ ಎಷ್ಟು ಬರುತ್ತೆ ಅಷ್ಟು ಕೊಡ್ತಾ ಹೋಗೋದು. ಹಾಗಾಗಿ ಈ ಥರ ಪಾನ್ಜಿ ಸ್ಕೀಮ್ಗಳಲ್ಲಿ ಪ್ರಮುಖವಾಗಿ ಆಸೆಗೆ ಬೀಳಬಾರ್ದು. ಯಾವುದು ಇವಾಗ 10 ರೂಪಾಯಿ ಕೊಡಿ 1000 ರೂಪಾಯಿ ಕೊಡ್ತೀನಿ ಅಂದರೆ ಅವ್ನು ಕಳ್ಳಾನೇ. ಅವನು 10 ರೂಪಾಯಿ 1000 ರೂಪಾಯಿ ಮಾಡೋ ಮಿಷಿನ್ ಇಟ್ಟರೆ ಅವನು ಯಾಕಪ್ಪ ಸ್ಕೀಮ್ ಮಾಡಬೇಕು? ಈ ಸ್ಕೀಮುಗಳೆಲ್ಲ ಇದೇ ಥರ ಇರ್ತವೆ. 10 ರೂಪಾಯಿ ಕೊಡಿ, ನಾ ಒಂದು 4 ವಾರದಲ್ಲಿ 100 ರೂಪಾಯಿ ಕೊಡ್ತೀನಿ. ಆ ಸ್ಕೀಮ್ ಬಂದ ಕೂಡಲೇ ಆಸೆ ಬೀಳೋ ಬದಲು ನಮಗೆ ಮೊದಲು ಮಾಹಿತಿ ಕೊಟ್ಟರೆ ಆವಾಗ ನಾವು ಹಿಡ್ಕೊಂಬಂದು ರೆಡಿ ಮಾಡಿದ್ರೆ ಬೇರೆ ಅಮಾಯಕರು ಬಲಿ ಬೀಳೋದು ಕಡಿಮೆ ಆಗ್ತದೆ. ಬಟ್ ಕೆಲವು ಪ್ರಕರಣಗಳಲ್ಲೆಲ್ಲ ಕೈ ತಪ್ಪೋಗಿ ಜನ ಆಸೆಗೆ ಎಲ್ಲ ಗುಪ್ತವಾಗಿಟ್ಟು ಕೊನೆಗೆ ಅವನ ಊರು ಬಿಟ್ಟು ಹೋದಾಗ ಹೇಳ್ತಾರೆ. ಈ ಕೇಸುಗಳಲ್ಲಿ ತಮಾಷೆ ಅಂದರೆ ಅವನು ಕಣ್ಣೆದ್ರಿಗಿದ್ದಾಗ ನಾವು ಹಿಡ್ಕೊಂಬರೋಂಥ ಸ್ಟೇಜ್ ಇದ್ದಾಗ ಯಾರೂ ಅಂದಮೇಲೆ ಕಂಪ್ಲೇಂಟ್ ಹೇಳಲ್ಲ. ನಾವೇ ಕೆಲವು ಕೇಸುಗಳಲ್ಲಿ ಕರೆಸಿ ಕೇಳಿದ್ರೆ ಇಲ್ಲ ಸರ್ ನಾವು ಯಾವುದು ದುಡ್ಡೇ ಕೊಟ್ಟಿಲ್ಲ ಸರ್ ಅಂತಾರೆ. ಅವನು ಊರು ಬಿಟ್ಟು 3 ತಿಂಗಳಾದ್ಮೇಲೆ ಇಲ್ಲ ಸರ್ ಅವತ್ತು ನೀವು ಕೇಳಿದಾಗ ನಾವು ಹೇಳೋಕ್ಕಾಗಲಿಲ್ಲ ಸರ್, ಕೊಟ್ಬಿಡ್ತಾನೆ, ಒಂದು ಕತ್ತು ಬರುತ್ತೆ ಅಂತ ಅಂದ್ಕೊಂಡಿದ್ವಿ. ಈ ಥರ. ಹಾಗಾಗಿ ದಯಮಾಡಿ ನಾವು ನಿಮ್ಮನ್ನು ಪ್ರಾರ್ಥಿಸೋದೇನೆಂದರೆ, ಜನಗಳಲ್ಲಿ ಈ ಥರದ ಪಾನ್ಜಿ ಸ್ಕೀಮ್ ಇದ್ದಾಗ ಡೇ 1 ಇನ್ನೂ ಅವನು ಇಂಥವ್ರು ನೋಡಿ ಎಲ್ಲೂ ಬ್ಯಾನರ್ ಕಟ್ಟಲ್ಲ, ಇವರು ಅಧಿಕೃತವಾಗಿ ಎಲ್ಲೂ ಪೇಪರ್ನಲ್ಲಿ ಅಡ್ವರ್ಟೈಸ್ ಬಿಡೋಲ್ಲ, ಭಾಳ ಗುಪ್ತವಾಗಿ ನಡೀತಾವೆ. ಇಂಥ ಮಾಹಿತಿ ಬಂದ ಕೂಡಲೇ ನಮಗೆ ತಿಳಿಸಿದ್ರೆ ಎಫೆಕ್ಟಿವ್ ಆಗಿ ನಾವು ಮಾಡೋದು. ಹೊಸಪೇಟೆ ನಗರದಲ್ಲಿ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಆಗಷ್ಟೇ ಜನ್ಮ ತಾಳಿದ ನವಜಾತ ಶಿಶುವನ್ನು ಕರುಣೆ ಇಲ್ಲದೆ ಬಸವಣ್ಣ ಕಾಲುವೆಯಲ್ಲಿ ಎಸೆಯಲಾಗಿದೆ. ನವಜಾತ ಶಿಶುವಿನ ಮೃತದೇಹವು ಕಾಲುವೆಯಲ್ಲಿ ತೇಲಿ ಬಂದಿದೆ.
ವಿಜಯನಗರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರಿಗೆ ಕ್ರಿಕೆಟ್ ಪಂದ್ಯಾವಳಿಯನ್ನು ಏರ್ಪಡಿಸಲಾಗಿತ್ತು. ಕ್ರಿಕೆಟ್ ಪಂದ್ಯಾವಳಿಗೆ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದ ಕವಿತಾ ಎಸ್ ಮನ್ನಿಕೇರಿರವರು ಹಾಗೂ ಅಡಿಷನಲ್ ಎಸ್ಪಿಯಾದಂತಹ ಮಂಜುನಾಥ್ ರವರಿಂದ ಚಾಲನೆ ನೀಡಲಾಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಟಾಸ್ ಮಾಡಿ ಬ್ಯಾಟ್ ಬೀಸಿ ಚಾಲನೆ ನೀಡಿದರು. ಈ ವೇಳೆ 2 ತಂಡಗಳಾಗಿ ಕಾರ್ಯನಿರತ ಪತ್ರಕರ್ತರು ಕ್ರಿಕೆಟ್ ಪಂದ್ಯಾವಳಿಯನ್ನು ಶುರು ಮಾಡಿದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ಮುಂದಿನ ವಾರ್ತಾ ಪ್ರಸಾರದಲ್ಲಿ ಭೇಟಿಯಾಗೋಣ. ನಿರಂತರ ಅಪ್ಡೇಟ್ಸ್ಗಾಗಿ ವಿಜಯನಗರ ಚಾನೆಲ್ ಹೊಸಪೇಟೆ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಾರ್ತೆಗಳ ಪ್ರಾಯೋಜಕರು ಆರ್ಜೆ ಸಿಲ್ವರ್ ಪ್ಯಾಲೇಸ್, ಪ್ರಿನ್ಸ್ ಗೋಲ್ಡ್ ಪ್ಯಾಲೇಸ್, ವಿಜಯನಗರ ಹಿಲ್ಸ್, ಪ್ರಾಪ್ ಬುಲ್ಸ್, ಹೊಸಪೇಟೆ.